ಆಪರೇಷನ್ ಸಿಂಧೂರ ಅಂತೂ ಇಂತೂ ನಮ್ಮ ಭಾರತ ಪಾಕಿಸ್ತಾನಕ್ಕೆ ಮೊದಲನೇ ಪಾಠ ಅಂತ ಹೇಳ್ಬೋದು. ಇದು ಇಲ್ಲಿಗೆ ಎಂಡ್ ಆಗಿಲ್ಲ. ಮೊದಲನೇ ಪಾಠ ಡೈರೆಕ್ಟ್ ಆಗಿ ಪಾಕಿಸ್ತಾನದ ಒಳಗಡೆ ನುಗ್ಗಿ 9 ಜಾಗಗಳ ಕಡೆ ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿದ್ದಾರೆ. ಎಸ್ಪೆಷಲಿ ಲಷ್ಕರ್ ಇ ತೋಬಾ ಅಂದ್ಬಿಟ್ಟು ಯಾವ್ದಾವ್ದು ಈ ಕ್ಯಾಂಪ್ಗಳಿದೆಯೋ, ಟೆರರಿಸ್ಟ್ ಕ್ಯಾಂಪ್ಗಳು, ಈ ಕುನ್ನಿ ನಾಯಿಗಳೆಲ್ಲ ಔತ್ಕೊಂಡಿರ್ತಾವಲ್ಲ, ಈ ಪಾಕಿಸ್ತಾನ ನೆಲೆ ಕೊಟ್ಟಿದೆಯಲ್ಲ ಅಂತ ಜಾಗಗಳಿಗೆ ಹೋಗಿ ಡೈರೆಕ್ಟ್ ಏರ್ ಸ್ಟ್ರೈಕ್ ಮಾಡಿದ್ದಾರೆ. ಸರಿಸುಮಾರು ಏನಿಲ್ಲ ಅಂದ್ರೂ 100+ ಟೆರರಿಸ್ಟ್ಗಳು ಸತ್ತಿದ್ದಾರೆ ಅಂತ ಅಫಿಷಿಯಲ್ ಆಗಿ ನ್ಯೂಸ್ ಬಂದಿದೆ. ಬಟ್ ಪಾಕಿಸ್ತಾನ್ ಮೀಡಿಯಾದವ್ರು ಹೇಳ್ತಿರೋದು ಬರೀ 8-9 ಜನ ಸತ್ತೋಗಿದ್ದಾರೆ, ಅದು ನಾಗರಿಕರು ಸತ್ತೋಗಿದ್ದಾರೆ ಅನ್ಬಿಟ್ಟು. ಅವ್ರು ಹೇಳೋ ಮಾತುಗಳನ್ನೆಲ್ಲ ನಾನು ನಂಬಿಟ್ರೆ ನಾವೇನು ಅಟ್ಯಾಕೇ ಮಾಡಿಲ್ಲ ಅನ್ನೋ ಮಟ್ಟಿಗೆಲ್ಲ ಅವರು ಫೇಕ್ ನ್ಯೂಸ್ಗಳನ್ನ ಹರಡಿಸ್ತಾರೆ. ಬಟ್ ಇವರು ಇವತ್ತು ಖುಷಿ ಪಡೋ ವಿಷಯ ಏನು ಅಂತ ಹೇಳಿದ್ರೆ, ಎಸ್ಪೆಷಲಿ ಪೆಹಲಾಗಾಮ್ ಅಲ್ಲಿ ಅಟ್ಯಾಕ್ ಆಗಿರೋದಕ್ಕೆ ನಾವು ಏನಂತಾರೆ, ಪಾಪ ಅಮಾಯಕರನ್ನೆಲ್ಲ ಕೊಂದಿದ್ರಲ್ಲ 28 ಜನ ಅಮಾಯಕರನ್ನ, ಅವ್ರಿಗೆಲ್ಲ ಒಂದು ಶಾಂತಿ ಸಿಗೋ ರೀತಿಯಲ್ಲಿ ನಮ್ಮ ಮೋದಿಜಿ ಗೌರ್ಮೆಂಟ್ ಅವರು ಇವತ್ತು ಕರೆಕ್ಟ್ ಡಿಸಿಷನ್ ತಗೊಂಡು ಮಧ್ಯರಾತ್ರಿ ಅಟ್ಯಾಕ್ ಮಾಡಿದ್ದಾರೆ. ಅದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟು. ಈ ಅಟ್ಯಾಕ್ ಇವತ್ತಿಗೆ ಏನಂತಾರೆ ನಿಲ್ಲುತ್ತಾ, ಇಲ್ಲಾಂದ್ರೆ ಇನ್ನೂ ಕಂಟಿನ್ಯೂ ಆಗುತ್ತಾ ಗೊತ್ತಿಲ್ಲ. ಬಟ್ ನನಗನ್ಸೋ ಪ್ರಕಾರ ಇನ್ನು ಮುಂದೆ ಆಗದೆ ಯುದ್ಧ ಅನ್ಸುತ್ತಿದ್ದು. ಆಲ್ಮೋಸ್ಟ್ ಈ ಪಾಕಿಸ್ತಾನ ಅವರು ಮತ್ತೆ ಈ ಗಡಿಲಿ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ನಾವು ಏನಂತಾರೆ ಯುದ್ಧ ವಿರಾಮ ಅಂತ ತಗೊಂಡಿದ್ವೋ ಅದನ್ನೆಲ್ಲ ಮುರಿದು ಈ ಪಾಕಿಸ್ತಾನ ಅವ್ರು ಏನ್ ಮಾಡ್ತಾ ಇದ್ದಾರೆ, ನಾಗರಿಕರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಇವಾಗ ಏನಿದ್ರು ಎಲ್ಲ ಕಡೆ ರೆಡ್ ಅಲರ್ಟ್, ಎಸ್ಪೆಷಲಿ ಬಾರ್ಡರ್ಗಳ ಕಡೆ. ಇವಾಗ ಆಲ್ಮೋಸ್ಟ್ ಈ ರಾಜಸ್ಥಾನ ಮತ್ತೆ ಉತ್ತರ ಪ್ರದೇಶ ಆ ಕಡೆ ಎಲ್ಲ ಹೋಗೋ ಫ್ಲೈಟ್ಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ, ಬೆಂಗಳೂರಿಂದ ಹೋಗೋ ಫ್ಲೈಟ್ಗಳನ್ನೆಲ್ಲ. ಇನ್ನೇನಿದ್ರು ಡೈರೆಕ್ಟ್ ಯುದ್ಧನೇ. ಇವಾಗ ಯುದ್ಧಕ್ಕೆ ಮೊದಲ ಹೆಜ್ಜೆ ನಮ್ಮ ಭಾರತ ಇಟ್ಟಿದೆ. ಈ ಕುನ್ನಿ ನಾಯಿಗಳಂತ ಏನಿದ್ದಾರೆ ಈ ಟೆರರಿಸ್ಟ್ಗಳು, ಇದು ಬರೀ ಇಷ್ಟೇ ಇಲ್ಲ, ಅಲ್ಲಿ ಬರೀ 100 ಜನ ಸಾಯಿಸೋದಲ್ಲ, ಅಲ್ಲಿ ಇದು ಯಾವ್ದಾವ್ದು ಕಂಪ್ಲೀಟ್ ಆಗಿ ಕ್ಯಾಂಪ್ಗಳಿದೆಯೋ ಈ ಆಪರೇಷನ್ ಸಿಂಧೂರ ಮೂಲಕ ಕಂಪ್ಲೀಟ್ ಆಗಿ ಅವನ್ನೆಲ್ಲ ನೆಲಸಮ ಮಾಡೋದೇ ಇದರ ಉದ್ದೇಶ. ಆ ಪೆಹಲಾಗಾಮಲ್ಲಿ ನಡೆದ ಅಟ್ಯಾಕ್ ಅಲ್ಲಿ ಪಾಪ ಈಗಲೂ ಅದನ್ನ ನೆನ್ಸ್ಕೊಂಡ್ರೆ ನಮ್ಮ ಮೈಯೆಲ್ಲ ಉರಿಯುತ್ತೆ ಗುರು. ಆ ರೀತಿ ಅಟ್ಯಾಕ್ ಮಾಡಿದ್ರು ಆಯ್ತಾ. ಇವತ್ತಾಗಿರೋ ಅಟ್ಯಾಕ್ಗೆ ಪಾಕಿಸ್ತಾನ ವಿಲ್ಲ 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 ಅಂತ ಒದ್ದಾಡಿರುತ್ತೆ. ಅದು ಇವತ್ತು ಏನ್ ಚೈನಾ ಗೌರ್ಮೆಂಟ್ ಎಲ್ಲ ಹಿಡ್ಕೊಂಡು ಅಯ್ಯೋ ಅವ್ರಿಗೆಲ್ಲ ಸಾಯಿಸ್ಬಾರ್ದಾಗಿತ್ತು, ನಾವು ಶಾಂತಿಯಿಂದ ಮಾತಾಡ್ಬೋದಾಗಿತ್ತು ಅಂತ. ಇಲ್ಲಿ ಶಾಂತಿ ವಾಂತಿ ಎಲ್ಲ ನಡೆಯೋದೇ ಇಲ್ಲ ಇನ್ಮೇಲೆ. ಎಸ್ಪೆಷಲಿ ಶಾಂತಿ ವಾಂತಿ ಅನ್ಕೊಂಡು ನಾವು ಮೊದಲೆಲ್ಲ ಇದ್ವಲ್ಲ 2000 ಇದ್ದಿದ್ದು ಗೌರ್ಮೆಂಟಲ್ಲೆಲ್ಲ, ಅಯ್ಯೋ ಇರಪ್ಪ ಸಮಾಧಾನವಾಗಿರು ಅಂದ್ಬಿಟ್ಟು. ಆ ಸಮಾಧಾನ ಎಲ್ಲ ಹೋಯ್ತಿದ್ದು. ಸಮಾಧಾನವಾಗಿತ್ತು ಅಂತ ತುಳಿದಾಕ್ಬಿಡ್ತಾರೆ ಎಸ್ಪೆಷಲಿ ಆಯ್ತಾ. ಇನ್ನು ಏನಿದ್ರು ಡೈರೆಕ್ಟ್ ಅಟ್ಯಾಕೆ. ಒಂದು ಪಾಕಿಸ್ತಾನಲ್ಲಿರೋ ಟೆರರಿಸ್ಟ್ಗಳಿರ್ಬೇಕು, ಇಲ್ಲ ಅಂತ ಹೇಳಿದ್ರೆ ಆ ಕಂಟ್ರಿನೇ ನೆಲಸಮ ಆಗ್ಬೇಕು. ಆ ಪಾಕಿಸ್ತಾನಲ್ಲಿರೋ ಟೆರರಿಸ್ಟ್ ಇರಬೇಕು ಅಂತ ಹೇಳಿದ್ರೆ ಅವ್ರನ್ನ ಏನ್ ಇಟ್ಕೊಂಡಿದ್ದಾರೆ ಈ ಪಾಕಿಸ್ತಾನ ಅವರು, ಅವ್ರನ್ನ ಸಾಯಿಸೋರೆ ಕಂಪ್ಲೀಟ್ ಆಗಿ ಪಾಕಿಸ್ತಾನಗಳೇ. ಈ ಪಾಕಿಸ್ತಾನಲ್ಲಿ ಕುನ್ನಿಗಳು ಇರ್ತಾವಲ್ಲ ಈ ಟೆರರಿಸ್ಟ್ಗಳು, ಕಂಪ್ಲೀಟ್ ಆ ಕಂಟ್ರಿನೇ ನೆಲಸಮ ಆದಂಗೆನೆ. ಆಲ್ಮೋಸ್ಟ್ ಪಾಕಿಸ್ತಾನದಲ್ಲಿ ಬರೀ ಟೆರರಿಸ್ಟ್ಗಳನ್ನೇ ತುಂಬಿಸ್ಕೊಂಡಿದ್ದಾರೆ ಅನ್ಸುತ್ತೆ. ಅಲ್ಲಿ ಏನ್ ನಾಗರಿಕರು ಇದಾರೋ ಇಲ್ವೋ ಗೊತ್ತಿಲ್ಲ, ಬರೀ ಟೆರರಿಸ್ಟ್ ಮೆಂಟಾಲಿಟಿಗಳನ್ನೇ ಇರೋದು. ಆ ಟೆರರಿಸ್ಟ್ ಮೆಂಟಾಲಿಟಿ ಅಂತ ಏನಿದೆ ಅದನ್ನೆಲ್ಲ ಕೊಲ್ಲೋದೆ ಈ ಸಲ ಮೇಯ್ನ್ ಹೇಮ್ ಆಗಿರ್ಬೇಕು. ಎಸ್ಪೆಷಲಿ ನಮ್ಮ ಭಾರತದ ಏನಂತಾರೆ ಸರ್ಕಾರದ್ದು ಅಂಡ್ ಮೋರ್ ಓವರ್ ನಮ್ಮ ಇಂಡಿಯನ್ ಆರ್ಮಿದು. ಇಂಡಿಯನ್ ಆರ್ಮಿಗೆ ನಾವು ಏನಂತಾರೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಅವರು ಸರಿ ಏನಂತಾರೆ ಇದಾಯ್ತಲ್ಲ, ಒಂದು ಅಟ್ಯಾಕ್ ಆಯ್ತಲ್ಲ, ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ, ಸೇಮ್ ಅದೇ ರೀತಿ ಹೋಗಿ ಈ ಸಲ ಇನ್ನೂ ಹೆಚ್ಚಿಗೆ ಅಟ್ಯಾಕ್ ಮಾಡಿದ್ದಾರೆ. ಆಲ್ಮೋಸ್ಟ್ 9 ಪ್ರದೇಶಗಳಲ್ಲಿ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಏನಂತಾರೆ ಉಡಿಸ್ ಮಾಡಿ ಬಿಸಾಕಿದ್ದಾರೆ. ಇನ್ನು ಏನೇನಾಗುತ್ತೆ ಏನ್ ಕತೆ ಅಂತ ನೋಡೋಣ. ಇನ್ನು ಇದೇ ರೀತಿ ಅಟ್ಯಾಕ್ಗಳು ಆಗ್ತಾ ಇರಬೇಕು. ಆದಾಗ್ಲೇನೆ ಪಾಕಿಸ್ತಾನಿಗೆ ಚುರುಕು ಮುಟ್ಸಕ್ಕಾಗೋದು. ಈ ಸಲ ಚುರುಕು ಮುಟ್ಟಿಸ್ಬಾರ್ದು. ಇನ್ನೊಂದು ಸಲ ಯಾವುದೇ ಕಂಟ್ರಿ ಸವಾಸಕ್ಕೆ ಹೋಗ್ಬಾರ್ದು, ಎಸ್ಪೆಷಲಿ ಭಾರತದ ಸವಾಸಕ್ಕೆ ಬರ್ಲೂಬಾರ್ದು. ಇನ್ನು ಮೇಲೆ ಆ ಟೆರರಿಸ್ಟ್ ಅನ್ನೋ ಹೆಸರು ಇರಬಾರ್ದು. ಆ ರೀತಿ ಈ ಸಲ ಆಗ್ಬೇಕು. ಈ ಸಲ ಯುದ್ಧ ಆದ್ರೂ ಪರವಾಗಿಲ್ಲ, ಇದಕ್ಕೆ ಒಂದು ಅಂತ್ಯ ಅಂತ ಆಡ್ಲೇಬೇಕು.